ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದರ ಬಗ್ಗೆ ವಿವಿಧ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ನೀವು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ನಿಮ್ಮನ್ನು ಬಿಟ್ಟು ಎಂಥ ಹೈಕಮಾಂಡು ಅಂತ ನೋಡ್ರಿ. ಯಾರಿಗಿಷ್ಟ ಇರಲಿ ಬಿಡಲಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂದರೆ ಅದು ಗಾಂಧಿ ಕುಟುಂಬ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ರು. ದ್ಯಾಟ್ ಈಸ್ ದ ಅಕ್ಸೆಪ್ಟೆಡ್ ಟ್ರೂತ್ ದೇರ್. ನನಗೆ ಆಶ್ಚರ್ಯ ಅನಿಸಿದ್ದು JDSನವರು ಅದನ್ನು ಟೀಕೆ ಮಾಡಿದ್ದು. JDSನವ್ರು ಟೀಕೆ ಮಾಡಿದ್ರು ಅದನ್ನು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ತಾವು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯೋ? ಈ ಅಸಹಾಯಕತೆಯ ಮಾತುಗಳಿಂದ ತಿಳಿಯುತ್ತದೆ ಅಧ್ಯಕ್ಷರಾಗಿದ್ದರೂ ನಿಮಗೆ ಚಲಾಯಿಸಲು ಯಾವುದೇ ಅಧಿಕಾರ ಇಲ್ಲ. ತಾವೊಬ್ಬ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಎಂದು ಸಾಬೀತಾಗುತ್ತಿದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಗುಲಾಮಿತನವನ್ನು ಜಗಜ್ಜಾಹೀರುಗೊಳಿಸಿದೆ ಅಂತ ಕರ್ನಾಟಕ JDSನವರು ಟ್ವೀಟ್ ಮಾಡಿದ್ದಾರೆ. ಅಲ್ರಿ, JDSಗೆ ಕೆಲವು ಕಾಲ, ಈಗ ಬಿಡಿ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು, ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಕೆಲವು ಕಾಲ ಮಧ್ಯದಲ್ಲಿ ಬೇರೆ ಬೇರೆ ಅಂದರೆ ದೇವೇಗೌಡ ಕುಟುಂಬದ ಹೊರತಾಗಿಯೂ ಕೆಲವು ಅಧ್ಯಕ್ಷರುಗಳು ಇದ್ರಪ್ಪ ಒಂದಷ್ಟು ಕಾಲ. ಆ ಟೈಮ್ನಲ್ಲಿ ಪಕ್ಷದ ಎಲ್ಲ ನಿರ್ಧಾರಗಳನ್ನು ಅವರೇ ತಗೊಂಡ್ಬಿಡ್ತಿದ್ರ. CM ಇಬ್ರಾಹಿಂ ಆಗಿದ್ದರು, ಬೇರೆ ಬೇರೆಯವ್ರು ಆಗಿದ್ರಲ್ಲ, ಎಲ್ಲ ನಿರ್ಧಾರಗಳನ್ನು ಅವರೇ ತಗೊಂಡ್ಬಿಡ್ತಿದ್ರ. ದೇವೇಗೌಡರು ಹಾಕಿದ ಗೆರೆ ದಾಟೋದಕ್ಕೆ ಅವ್ರಿಗಾಗ್ತಿತ್ತ, ಕುಮಾರಸ್ವಾಮಿ ಅವ್ರು ಹಾಕಿದ ಗೆರೆ ದಾಟೋದಕ್ಕೆ ಅವ್ರಿಗಾಗ್ತಿತ್ತ. ಇವ್ರು ಕೂತ್ಕೊಂಡು ಇಲ್ಲಿ ಟೀಕೆ ಮಾಡೋದು. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಅಂದರು, ನಾವು ನಿರ್ಧಾರ ಮಾಡಿ ಅಂದರೆ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋದಪ್ಪ, ಒಬ್ಬೊಬ್ಬರೇ ತಗೊಳ್ಳೋದಿಲ್ಲ ಅಂತ DK ಶಿವಕುಮಾರ್ ಅವರ ಸ್ಪಷ್ಟೀಕರಣ ಇತ್ತು. ಇದು ಇಷ್ಟಕ್ಕೆ ನಿಂತಿಲ್ಲ.